ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೊಸ ವರ್ಷ ಸಂಭ್ರಮಾಚರಣೆ ಎಲ್ಲೆಲ್ಲೂ ಕೂಡ ಕಂಡುಬರ್ತಾ ಇದೆ. ಒಂದ್ ಕಡೆ ಪೊಲೀಸರು ಕೂಡ ಕಟ್ಟೆಚ್ಚರ ವಹಿಸಿರೋದು. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಭಾರಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಮೊಬೈಲ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಒಪೇರಾ ಜಂಕ್ಷನ್ನಲ್ಲಿ ಕಮಾಂಡ್ ವಾಹನವನ್ನ ನಿಲ್ಲಿಸಿದೆ ಖಾಕಿ. ಪೊಲೀಸ್ ಕಂಟ್ರೋಲ್ ರೂಮ್ ಮಾದರಿಯಲ್ಲೇ ಕಾರ್ಯವನ್ನ ನಿರ್ವಹಿಸಲಾಗ್ತಾ ಇದೆ. ಮಹಿಳೆಯರ ಸುರಕ್ಷತೆಗಾಗಿ ಐಲ್ಯಾಂಡ್ಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಪೊಲೀಸ್ ವಾಚ್ ಟವರ್ ಕೂಡ ನಿರ್ಮಾಣವಾಗಿದೆ. ಪುರುಷರು ಮತ್ತು ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನ ಮಾಡಿದೆ ಖಾಕಿ ಪಡೆ. ಸಂಜೆ ಮೇಲೆ ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗುತ್ತೆ. ಅನೌನ್ಸ್ಗಾಗಿ ಮೈಕ್ ಮತ್ತು ಸ್ಪೀಕರ್ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಲ್ಲೆಲ್ಲೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಗೊತ್ತೇ ಇದೆ ಬೆಂಗಳೂರಿನಲ್ಲಿ ಯಾವ ರೀತಿಯ ಸೆಲೆಬ್ರೇಷನ್ ನಡೆಯುತ್ತೆ. ಅದರಲ್ಲೂ ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಇರುತ್ತೆ. ಹೀಗಾಗಿ ಪೊಲೀಸರು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಹೊಸ ವರ್ಷದ ಸಂಭ್ರಮಾಚರಣೆ ಬೆಂಗಳೂರಿನ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆಯಲ್ಲಿ ತುಂಬಾ ಜೋರಾಗಿ ನಡೆಯುತ್ತೆ. ಅದನ್ನ ಯಾವ ರೀತಿಯಾಗಿ ಅಲ್ಲಿಗೆ ಬರುವಂತ ಸಾರ್ವಜನಿಕರ ಭದ್ರತೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಬೆಂಗಳೂರು ಪೊಲೀಸರು ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅದರದ ಪ್ರಮುಖವಾದಂತ ಭಾಗ ಅಂತಂದ್ರೆ ಒಂದು ಮೊಬೈಲ್ ಕಂಟ್ರೋಲ್ ರೂಮ್ ಅನ್ನ ನಿರ್ಮಾಣವನ್ನ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಪೊಲೀಸರು ಒಂದು ಕಡೆ ಸಿಸಿಟಿವಿಯನ್ನ ಇನ್ಸ್ಟಾಲ್ ಮಾಡಿಕೊಂಡು ಕಂಟ್ರೋಲ್ ರೂಮ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಕಡೆ ವೈರ್ಲೆಸ್ ಕಂಟ್ರೋಲ್ ರೂಮ್ ಅನ್ನು ಸಹಿತ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಈ ಬ್ರಿಗೇಡ್ ರಸ್ತೆಗೆ ಸಂಬಂಧಪಟ್ಟಂತೆ, ಕೇವಲ ಬ್ರಿಗೇಡ್ ರಸ್ತೆಗೆ ಸಂಬಂಧಪಟ್ಟಂತೆ ಸುಮಾರು 160ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡುವಂತದ್ದಾಗಿದೆ. ಬ್ರಿಗೇಡ್ ರಸ್ತೆಯ ಮೂಲೆ ಮೂಲೆಯನ್ನು ಕವರ್ ಮಾಡಬೇಕು. ಮತ್ತೆ ಒಂದು ಉತ್ತಮ ಕ್ವಾಲಿಟಿ ಇರುವಂತ ವಿಡಿಯೋನ, ಸಿಸಿಟಿವಿಗಳನ್ನ ಇನ್ಸ್ಟಾಲ್ ಮಾಡಿ ವಿಡಿಯೋವನ್ನ ನೋಡಬೇಕು. ಮತ್ತೆ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆಗಳು ಅಥವಾ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಿದ್ರು ಸಹಿತ ಅದನ್ನ ಕೂಡಲೇ ಒಂದು ಪಾಯಿಂಟ್ ಔಟ್ ಮಾಡಿ ಇಲ್ಲಿರುವಂತಹ ಕಂಟ್ರೋಲ್ ರೂಮ್ ಮೂಲಕವಾಗಿ ಹತ್ತಿರದ ಸಿಬ್ಬಂದಿಗಳಿಗೆ ವಿಷಯವನ್ನ ಮುಟ್ಟಿಸಿ ಆ ಸಿಬ್ಬಂದಿಗಳು ಆ ಸ್ಥಳಕ್ಕೆ ಭೇಟಿಯನ್ನ ಕೊಡಬೇಕು. ಮತ್ತೆ ಅಲ್ಲಿ ಆಗುವಂತಹ ಅಥವಾ ಆಗಬಹುದಾದಂತಹ ಒಂದು ಅನಾಹುತಗಳಾಗಬಹುದು, ಅಹಿತಕರ ಘಟನೆಗಳಾಗಬಹುದು, ಅದನ್ನ ಸಂಪೂರ್ಣವಾಗಿ ತಡಿಬೇಕು ಅನ್ನೋದು ಸದ್ಯ ಪೊಲೀಸರ ಗುರಿ. ಹೀಗಾಗಿ ಸುಮಾರು 2,000 ಪೊಲೀಸರನ್ನ ಈ ಬೆಂಗಳೂರಿನ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ ಮತ್ತೆ ಚರ್ಚ್ ಸ್ಟ್ರೀಟ್ ಬಳಿಯಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಸುಮಾರು 160 ಸಿಸಿಟಿವಿ ಕ್ಯಾಮೆರಾಗಳೇನಿವೆ, ಈ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗುವಂತ ದೃಶ್ಯದಲ್ಲಿ ಸುಮಾರು ಲಕ್ಷಾಂತರ ಜನರ ಆಕ್ಟಿವಿಟಿಗಳನ್ನ ಸೆರೆ ಹಿಡಿತಾರೆ. ಈ ಸಿಸಿಟಿವಿ ಕ್ಯಾಮೆರಾಗಳು ಏನು, ಅದರ ಸ್ಪೆಷಾಲಿಟಿ ಏನು, ಸ್ಪೆಸಿಫಿಕೇಶನ್ ಏನು, ಯಾವ ರೀತಿಯಾಗಿ ರೆಕಾರ್ಡ್ ಆಗುತ್ತೆ, ಎಷ್ಟು ಡೇಟಾವನ್ನು ಸ್ಟೋರೇಜ್ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಸಂಪೂರ್ಣವಾದ ಸಿಸಿಟಿವಿಯನ್ನ ಇನ್ಸ್ಟಾಲೇಷನ್ ಮಾಡಿಸಿರುವಂತ ಶ್ರೀಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಎಷ್ಟು ಕ್ಯಾಮ್ರಾವನ್ನ ಇನ್ಸ್ಟಾಲ್ ಮಾಡಿಸಿದ್ದೀರಾ, ಏನ್ ಕ್ವಾಲಿಟಿ ಸಿಗುತ್ತೆ, ಪೊಲೀಸರು ಯಾವ ರೀತಿ ವ್ಯವಸ್ಥೆ ಮಾಡಕ್ ಹೇಳಿದ್ರು? ಸರ್, ಇಲ್ಲಿ ಟೋಟಲ್ ಬ್ರಿಗೇಡ್ ರೋಡ್ ಅಲ್ಲಿ ಸುಮಾರು 65 ಕ್ಯಾಮ್ರಾ ಲೈವ್ ರನ್ನಿಂಗ್ ಇದೆ. 65 ಕ್ಯಾಮ್ರಾಸ್ ನೀವು ಲೈವ್ ನೋಡ್ಬೋದು. ಸೊ ಝೂಮ್ ಮಾಡ್ಬೋದು, ಇಲ್ಲ ಯಾರು ಓಡೋದು ವೆಹಿಕಲ್ ನಂಬರ್ ಸಹ ನೋಡ್ಬೋದು. ಸೊ ಇದು ಬಿಟ್ಟು ಎಂಜಿ ರೋಡು ಸುತ್ತಮುತ್ತ ಅಪ್ ಟು ಮೇಯೋ ಹಾಲ್ ಈ ಕಡೆ ಮತ್ತೆ ರೆಸಿಡೆನ್ಸಿ ರೋಡ್ವರೆಗೂ ಇನ್ನು 85 ಕ್ಯಾಮ್ರಾ ಇದೆ. ಸೊ ಟೋಟಲ್ ನಿಮ್ಗೆ 165 to 170 ಕ್ಯಾಮ್ರಾಸ್ ರೆಕಾರ್ಡಿಂಗ್ ಇದೆ. ವಿತ್ 2 ಇಂದ 4 ಕ್ಯಾಮ್ರಾ ವಿತ್ ಝೂಮ್, 5x ಝೂಮ್, 360 ರೊಟೇಷನ್ನು ಆಗುತ್ತೆ. ಮತ್ತು ಸಂಜೆ 4 ಡ್ರೋನು ಬರುತ್ತೆ. ಸೊ ನಿಮಗೆ ಮೇಲ್ಗಡೆಯಿಂದನೂ ವ್ಯೂ ಸಿಗುತ್ತೆ. ಸೊ ಪೊಲೀಸ್ಗೆ 360 ಡಿಗ್ರೀಸ್ ವ್ಯೂ ಸಿಗುತ್ತೆ. ಅಂದ್ರೆ ಇಲ್ಲಿ ಬರುವಂತ ಸುಮಾರು ಎಷ್ಟು ಜನರು ಬರ್ತಾರೆ ಅಂತ ಹೇಳಿ ನಿಮಗೆ ಅಪ್ರಾಕ್ಸಿಮೇಟ್ಲಿ ಪೊಲೀಸರು ಹೇಳಿ? ಸರ್, ನಮಗೆ ಲಾಸ್ಟ್ 2 years ಇಂದ ಲೆಕ್ಕ ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 8 to 10 lakhs ವಾಕಿಂಗ್ ಕ್ರೌಡ್ ಇರುತ್ತೆ ಅಂತ ಎಸ್ಟಿಮೇಷನ್ ಸಿಗುತ್ತೆ. ಅದು ಈಗ ಇಷ್ಟು ಸಿಸಿಟಿವಿ ಕ್ಯಾಮ್ರಾಗಳಲ್ಲದೆ ಮತ್ತೆ ಏನಾರ ಹೆಚ್ಚುವರಿಯಾಗಿ ಏನಾರ ವ್ಯವಸ್ಥೆ ಬೇಕಾಗುತ್ತೆ ಅಂತ ಹೇಳಿದಾರೆ ಪೊಲೀಸರು? ಅದು ಬಿಟ್ಟು ಅವ್ರದೇ ನೇತ್ರ ಇದೆ, ಸುತ್ತಮುತ್ತ ಎಲ್ಲ ಕಡೆ ನೇತ್ರ ಇದೆ. ಇದಲ್ಲದೆ ಕಬ್ಬನ್ ಪಾರ್ಕ್ ಅಲ್ಲಿ ಸಹ ಅವರು ಸುಮಾರು 300, 200 ಇಂದ 220 ಕ್ಯಾಮ್ರಾಗಳು ಹಾಕ್ಸಿದ್ದಾರೆ. ಸೊ ಈ ಲೊಕೇಶನ್ ಅಲ್ಲಿ ಸುಮಾರು ನಿಮ್ಗೆ 300 ಇಂದ 350 ಕ್ಯಾಮ್ರಾ ಎಕ್ಸ್ಟ್ರಾ ಇದೆ. ಅದು ಬಿಟ್ಟು ಅವ್ರದ್ದು ನೇತ್ರ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೆಪರೇಟ್ ಕ್ಯಾಮ್ರಾಸ್ಗಳು ಇದೆ. ಸೊ ನೀವು ಅಪ್ರಾಕ್ಸಿಮೇಟ್ಲಿ ಒಂದು 500 ಇಂದ 600 ಕ್ಯಾಮ್ರಾ ತಗೋಬಹುದು 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ. ಇದಿಷ್ಟು ಸಿಗುವಂತ ಮಾಹಿತಿ ಅಂದ್ರೆ ಪ್ರಮುಖವಾಗಿ ಈ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಅಪ್ ಟು ಮೇ ಹಾಲು ಮತ್ತೆ ರೆಸಿಡೆನ್ಸಿ ರಸ್ತೆ ಈ ಭಾಗದಲ್ಲಿ ಸುಮಾರು ಒಂದು 500 ಇಂದ 600 ಕ್ಯಾಮ್ರಾಗಳ ಲೈವ್ ಫೀಡ್ ಪೊಲೀಸರಿಗೆ ಸಿಗ್ತಿರುತ್ತೆ ಅನ್ನೋದು ಒಂದು ಕಡೆ. ಸುಮಾರು 2,000 ಜನ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಒಂದು 500 ಇಂದ 600 ಕ್ಯಾಮ್ರಾಗಳು ಸಹಿತ ನಿರಂತರವಾಗಿ ಇದನ್ನ ರೆಕಾರ್ಡಿಂಗ್ ಅನ್ನ ಮಾಡ್ತಿರುತ್ತೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.